ಅಕ್ರಮವಾಗಿ ಇವಾಗ ಶೋಭಾ ಕರಂದ್ಲಾಜೆ ಅವರು ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾರೆ. ಫಾರ್ ಗಾಡ್ ಸೇಕ್ ಮೇಡಮ್ ಅವರು ಸೆಂಟ್ರಲ್ ಮಿನಿಸ್ಟರ್ ಸರ್. ಜಮೀರ್ ಅಹಮದ್ ಖಾನ್ ಅವರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇಂದ ದಂಡಾಗಿ ಜನರನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವರ ನ್ಯಾಷನಲ್ ಟ್ರಾವೆಲ್ಸ್ ಬಸ್ ನಲ್ಲಿ ಕೂರಿಸಿಕೊಂಡು ಹೋಗಿ ಅಲ್ಲಿ ಅಕ್ರಮವಾಗಿ ಸೆಟಲ್ಮೆಂಟ್ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಮಿನಿಸ್ಟರ್ ಆಗಕ್ ಮುಂಚೆ ಗೊತ್ತಿರ್ಲಿಲ್ವಾ? ಅವ್ರ MP ಕ್ಯಾಂಪೇನ್ ಹೋಗಕ್ ಗೊತ್ತಿರ್ಲಿಲ್ವಾ ಸರ್? ನಿಮ್ ಪಕ್ಷಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ನಿಮ್ MP ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಅಶೋಕ್ ಗೌಡ್ರೆ ವಿರೋಧ ಪಕ್ಷದ ನಾಯಕರು ಕೊಡ್ಲಿ ಸರ್, ಅವ್ರ ಉತ್ತರ ಕೊಡ್ಲಿ ನೋಡಿ. ಇದು ಏನಾಗಿದೆ, ಈ ಸೆಟಲ್ಮೆಂಟ್ಸ್ ಏನಾಗಿದೆ 2023 ಜಾನ್ವರಿಯಿಂದ ನಡ್ಕೊಂಡ್ ಬರ್ತಾ ಇದೆ. ಆದ್ರೆ ಒಂದೇ ಸತಿ ಏಕಾಏಕಿ ಎಲ್ಲರೂ 200 ಜನ ಬಂದ್ಬಿಟ್ಟಿಯಾರ? ಅಲ್ಲ, ಇವರು ಪಾರ್ಟ್ ಅಲ್ಲಿ ಬಂದಿದ್ದಾರೆ. ಆದ್ರೆ ವಿಚಾರ ಏನು ಅಂತ ಹೇಳಿದ್ರೆ, ಅದು ನೀವು ಚುನಾವಣೆ ಟೈಮ್ ನಲ್ಲಿ ನೀವು ನೋಡಿರಲ್ವಾ, ನೋಡಿರ್ತೀವಿ, ಕಂಪ್ಲೇಂಟ್ ಮಾಡಿರ್ತೀವಿ. ಆದ್ರೆ ಆವತ್ತು ನಾವು ಹೋಗ್ಬಿಟ್ಟಲ್ಲಿ ಆಯ್ತು ಮಾಡ್ಸೋಣ. ಆದ್ರೆ ವಿಚಾರ ಏನಂದ್ರೆ, ಚುನಾವಣೆ ಟೈಮ್ ನಲ್ಲಿ ಕಂಪ್ಲೇಂಟ್ ಮಾಡ್ಬಿಟ್ಟು ಯಾರನ್ನೊಬ್ರು ತೆರವು ಮಾಡಿಸ್ತೀನಿ ಅಂತಕ್ಕಂತಹದ್ದು ವಿಚಾರ ಅಲ್ಲ. ವಿಚಾರ ಏನು ಅಂತಂದ್ರೆ, ಗೊತ್ತಿದ್ದು ಇಷ್ಟು ದಿವಸ 2008ರಿಂದ ಶಾಸಕರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇವತ್ತು ಡಿಸೆಂಬರ್ 20ನೇ ತಾರೀಕಿಂದ, ಅಥವಾ ಬೇಡ ಡಿಸೆಂಬರ್ 24ನೇ ತಾರೀಕಿಂದ ಎಲ್ಲಿ ಹೋಗಿದ್ದಾರೆ? ಏಕ್ ಕಾಣ್ತಾ ಇಲ್ಲ, ಮಯ ಆಗ್ಬಿಟ್ಟಿದ್ದಾರೆ. ನನ್ಗೆ ಅದೇ ಪಾಯಿಂಟ್ ಇರೋದು. ಯಾಕೆ ಅಂತ ಹೇಳಿದ್ರೆ, ಅವರ ಸಪೋರ್ಟರ್ಸ್ ಏನು DK ಶಿವಕುಮಾರ್ ಅವರು ಹೇಳಿದ್ರು ಪ್ರೆಸ್ ಬೈಟ್ ಅಲ್ಲಿ, ಇವ್ರು ಯಾರಿದ್ದಾರೆ ಅಂತ ಗೊತ್ತು ಅಂತ ಹೇಳಿ, ಯಾರ್ಯಾರ ಹೆಸರುಗಳನ್ನ ನಾನು ಇವತ್ತು ನಾನು ಹೆಸರುಗಳನ್ನ ಇವತ್ತು ಹೇಳ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀವಿ, ಖಂಡಿತವಾಗ್ಲೂ ಹೇಳ್ತೇವೆ. ಆ ವ್ಯಕ್ತಿಗಳು ಯಾರ್ಯಾರು ಇದ್ದಾರೆ, ಅವ್ರು ಯಾವ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದಾರೆ, ಯಾರ್ಯಾರು ದುಡ್ಡಿಸ್ಕೊಂಡಿದ್ದಾರೆ, ಆ ದುಡ್ಡನ್ನ ಏನಾಯ್ತು, ಅವರು ಯಾವ ರೀತಿ SIR ಬರ್ತಿದೆ ಅಂತ ಹೇಳಿ ಯಾವ ರೀತಿ ಮಾಡ್ತಿದ್ದಾರೆ, ಇದೆಲ್ಲವೂ ಸಹ ಸತ್ಯ. ಏಕಾಏಕಿ ಜಮೀರ್ ಅಹಮದ್ ಅವರು ಹೋಗ್ಬಿಟ್ಟಲ್ಲಿ ನಾವು ಇವ್ರ ಮನೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಮನೆ ಕೊಡೋದಕ್ಕೆ ಆ ಕಾಂಗ್ರೆಸ್ನ ಕಾರ್ಯಕರ್ತರು ಯಾರಿದ್ರು ಅವ್ರು ದುಡ್ಡು ಇಸ್ಕೊಂಡ್ಬಿಟ್ಟವ್ರೆ. ನಾಳೆ ಬಹಿರಂಗ ಆಗ್ಬಿಡುತ್ತೆ ನಮ್ ಕರಪ್ಷನ್ ಅಂತ ಅಂದ್ಬಿಟ್ಟು ಮನೆ ಕೊಡಕ್ ಸ್ಟಾರ್ಟ್ ಮಾಡಿದ್ರ. ಇದು ಪಾಯಿಂಟ್. ಬಿಜೆಪಿ ಕಟ್ಟುಕತೆ ನೋಡಿ. ಒಂದ್ ನಿಮಿಷ, ಬಿಜೆಪಿ ನೋಡಿ, ದಯವಿಟ್ಟು ತಪ್ಪು ಸಂದೇಶಗಳನ್ನ ಕೊಡಬೇಡಿ. ಯಾಕಂದ್ರೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ನಿಮ್ಮಂತವ್ರು ನಮ್ಮಂತವ್ರು ಹೋಗಿ ಅಲ್ಲಿ ಸೆಟ್ಲ್ ಆಗಿಲ್ಲ, ಬಡವ್ರು ಇರೋದು, ಅರ್ಥ ಆಯ್ತಾ? ಅವ್ರ ಮೇಲೆ ರಾಜಕೀಯ ಮಾಡಬೇಡಿ ನೀವು. ನಿಮ್ಮ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಬಾಂಗ್ಲಾದೇಶದವ್ರು ಎಷ್ಟು ಜನ ಇದ್ದಾರೆ ನನಗೆ ತೋರಿಸ್ರಿ. ನೀವು ಅಲ್ಲಿ ಎಷ್ಟು ಜನ ಇದ್ದಾರೆ ತೋರಿಸ್ರಿ. ನೀವ್ ಹೇಳಿದ್ರಲ್ಲ ಅಲ್ಲಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು ತೋರಿಸ್ರಿ, ನೋಡೋಣ. ತೋರಿಸ್ರಿ. ಸುಮ್ಗಿರಿ ನೀವು ಸುಮ್ಗಿರಿ. ನಿಮಗ್ ಪ್ರಶ್ನೆ ಮಾಡಿದಾಗ ನೀವು ಉತ್ತರ ಕೊಡ್ರಿ. ನೀವು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡ್ರಿ. ನೀವು ನಿಮಗ್ ಪ್ರಶ್ನೆ ಹೇಳ್ತಾ ಇರೋದು ಸುಳ್ಳು ಮಾಹಿತಿಗಳನ್ನ ಕೊಡಬೇಡಿ ದಯವಿಟ್ಟು. ನೋಡಿ ಮೇಡಮ್, ಒಂದ್ ನಿಮಿಷ ಹೇಳ್ತೀನಿ ನೋಡಿ. ಅಲ್ಲಿರುವ ಬೀದಿಗಳಿಗೆ ಎಲೆಕ್ಟ್ರಿಸಿಟಿ ಇತ್ತು, ವಾಟರ್ ಸರ್ವಿಸ್ ಇತ್ತು, ಚೇಂಬರ್ ಕನೆಕ್ಷನ್ ಇತ್ತು, ಕೇಳಿ, ದಾರಿ ಇತ್ತು, ದೀಪ ಪ್ರತಿ ಒಂದು ಇತ್ತು. ಕರೆಕ್ಟ್? ಎಲ್ಲರಿಗೂ ಅದೆಲ್ಲ ಸ್ಯಾಂಕ್ಷನ್ ಹೆಂಗ್ ಮಾಡಿದ್ರು? ಯಾರ ದುಡ್ಡು? ಅವ್ರ ಸ್ವಂತ ದುಡ್ಡಿಂದ ಹಾಕೊಂಡೆ ಅವ್ರು ಮಾಡ್ಕೊಡ್ರ? ರೋಡ್ ಮಾಡ್ಕೊಡ್ರ? ನೀರ್ ಕನೆಕ್ಷನ್ ತಗೊಂಡ್ರ? ಚೇಂಬರ್ ಕನೆಕ್ಷನ್ ತಗೊಂಡ್ರ? ಅಧಿಕಾರಿಗಳು ಮಾಡ್ಕೊಟ್ರು ಸರ್. ಕರೆಕ್ಟ್ ಅಲ್ವಾ ಮೇಡಮ್? ಇವಾಗ ಯಾವ್ದೋ ಒಂದು ದೊಡ್ಡ ಡೀಲ್ ಆಗಿರುತ್ತೆ, ಯಾವ್ದಾದ್ರು ಬಿಲ್ಡರ್ ಹತ್ರನೋ, ಯಾವ್ದೋ ಒಬ್ಬ ಕಾಂಪ್ಲೆಕ್ಸ್ ಮಾಡೋರ್ಗೋ, ಯಾರಾದ್ರೂ ಮಾಲ್ ಮಾಡೋರ್ಗೆ ಮುಂದೆ ದಿನಗಳಲ್ಲಿ ಬರುತ್ತಿದ್ದು, ಎಲ್ಲೂ ಹೋಗಲ್ಲ. ಇದು ಮುಂದೆ ಬರುತ್ತೆ. ಯಾಕಂದ್ರೆ ಇವಾಗ ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಂದ್ರೆ, ನ್ಯಾಷನಲ್ ಯಾವ್ದು ನಮ್ದು ಕೋರಮಂಗಲ, ಅದ್ರ ಎದುರಿಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ, ಅದು ಹಂಗೆ ಆಗಿದ್ದು. LR ನಗರ್ ಮತ್ತೆ ಕೋರಮಂಗಲ ಅದು ಸೇಮ್ ಹಂಗೆ ಆಗಿದ್ದು. ಇವತ್ತೇನ್ ನಡೀತಾ ಇದೆ ಅಲ್ಲಿ? ದೊಡ್ಡದಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಫಸ್ಟ್ ಏನ್ ಮಾಡಿದ್ರು, ತಣ್ಣಗ್ ಮಾಡೋದಕ್ಕೆ ಸ್ವಲ್ಪ ವರ್ಷ ಬಿಟ್ಬಿಟ್ರು. ಇದೇ ರೀತಿ ಇಲ್ಲೂ ಮಾಡ್ತಾರೆ. ಎಲ್ಲ ತಗೊಂಡೋಗಿ ಇವಾಗ ಹೇಳಿದ್ರಲ್ಲ, ಕೋಟರ್ಸ್ಗಳು ನೀವು ಕರೆಕ್ಟ್ ಆಗಿ ಹೋಗ್ಬಿಟ್ಟು ನೋಡಿ, ಒಂದ್ಸಲಿ ತನಿಖೆ ಮಾಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟೆ, ಅಲ್ಲಿರುವ ಕ್ವಾಲಿಟಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟೆ. ಈಗ ಹೇಳ್ತವ್ರೆ ಟೆಂಟ್ ಇಂದ ತಗೊಂಡೋಗಿ ಏನೋ ತಾಜ್ ಮಹಲ್ ತಗೊಂಡೋಗಿ ಇಟ್ಟಂಗೆ ಮಾತಾಡ್ತಾ ಇದಾರೆ. ಅಲ್ಲೂ ಹೋಗಿ ನೋಡಿ ಯಾವ ರೀತಿ ವ್ಯವಸ್ಥೆಗಳಿರುತ್ತೆ ಅಂತ. ನೀರ್ ಬರಲ್ಲ ಅಲ್ಲಿ, ಚರಂಡಿ ಸಪ್ಲೈ ಇರಲ್ಲ ಸರಿಯಾಗಿ, ಎಲೆಕ್ಟ್ರಿಕ್ ಬಿಲ್ ಬರಲ್ಲ. ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು. ಸರ್, ಒಂದ್ 2 ನಿಮಿಷದ ಸಹನೆ ನಮ್ ಜೊತೆಯಲ್ಲಿ ಇರಲಿ. ನಾನು ಮೋಹನ್ ಗೌಡ್ರನ್ನ ಮಾತಾಡ್ಸ್ಕೊಂಡು ನಿಮ್ ಹತ್ರಕ್ಕೆ ಬರ್ತೀನಿ. ಮೋಹನ್ ಗೌಡ್ರೆ, ಈ ತಾರತಮ್ಯ ಅನ್ನೋದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋ ಕನ್ನಡಕ ಹಾಕೊಂಡು ನೋಡುವಾಗ ಸ್ವಾಭಾವಿಕವಾಗಿ ಆಗುವಂತದ್ದು. ಇಂತಹ ಅನೇಕರು ಅಕ್ರಮವಾಗಿ ನೆಲೆಸಿದ್ದವರ ಒತ್ತುವರಿ ತೆರವು ಆಗೋಗಿದೆ. ಅವ್ರಿಗೆಲ್ಲ ಪರಿಹಾರಗಳು ಕೊಡೋ ಚಿಂತನೆ ಯಾವ ಸರ್ಕಾರಕ್ಕೂ ಬಂದಿಲ್ಲ. ಈಗ ಅಲ್ಲಿ ಮುಸಲ್ಮಾನರು ಇದ್ದಾರೆ ಅನ್ನೋ ಕಾರಣಕ್ಕೆ, ಇಂಟರ್ನ್ಯಾಷನಲ್ ಲೆವೆಲ್ ಅಟೆನ್ಷನ್ ಅಲ್ಲಿ ಸಿಗ್ತಿದೆ ಅನ್ನೋ ಕಾರಣಕ್ಕೆ ಈಗ ಮಮತೆ ಎಲ್ಲಾ ಬರ್ತಿದೆ ಅನ್ನೋ ಆರೋಪ. ನೋಡಿ, ಈ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗ ಕಳೆದ 2.5 ವರ್ಷಗಳಿಂದ ನಾವು ಅಕ್ಷರ ಸಹ ಕರ್ನಾಟಕ ರಾಜ್ಯದಲ್ಲಿ ನಾವು
ಹಿಂದೂಗಳು ಅಂದ್ರೆ ಒಂದ್ ರೀತಿಯಲ್ಲಿ ರಕ್ತರಂಜಿತವಾದ ಔರಂಗಜೇಬ ಟಿಪ್ಪು ಸುಲ್ತಾನ್ ಆಡಳಿತವನ್ನ ಅನುಭವಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ನೀವು ನೋಡಿ ಇವತ್ತು ಒಂದ್ ನಿಮಿಷ ಮೋಹನ್ ಗೌಡ್ರೆ 2025ನೇ ಇಸ್ವಿದ್ ಮಾತಾಡ್ರಿ. ಹಿಸ್ಟ್ರಿಗೆ ಹೋಗ್ತೀನಿ. 2025 ಮಾತಾಡಿ. 2025 ತಾನೇ 2025 ಮಳೆಗಾಲದ ಅಧಿವೇಶನ ಹಿಂದಿನ ಬಜೆಟ್ ಅಲ್ಲಿ 10,000 ಕೋಟಿ ರೂಪಾಯಿನ ಇವತ್ತು ಅವರೇ ಕೊಟ್ಟಿರುವಂತದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಜಮೀರ್ ಅಹಮದ್ ಖಾನ್ ಅವರು ಬೀದರ್, ಗುಲ್ಬರ್ಗ, ಬಿಜಾಪುರ ಎಲ್ಲಾ ಕಡೆಗಳಲ್ಲಿ ಸುಮಾರು 5,000 ಹಿಂದೂ ರೈತರ ಜಮೀನುಗಳನ್ನ ಇವತ್ತು ವಕ್ಫ್ ಬೋರ್ಡ್ಗೆ ಬಂದಿರುವಂತದ್ದು. ಇವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಇವತ್ತು ಮನಮೋಹನ್ ಸಿಂಗ್ ಅವರು ಈ ದೇಶದ ಅಧಿಕಾರ, ಈ ಸಂಪತ್ತಿನ ಮೇಲೆ ಅಧಿಕಾರ ಮುಸ್ಲಿಮರಿಗಿದೆ ಅಂತೇಳಿ ಅವ್ರಿಗೆ ಕೊಡ್ಬೇಕಂದ್ರೆ ಅದನ್ನ ಅಕ್ಷರಶಃ ಇವತ್ತು ಜಾರಿಗೆ ತರ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಈ ರಾಜ್ಯದಲ್ಲಿ ಓಲೈಕೆ ರಾಜಕಾರಣ ಯಾವ ರೀತಿ ನಡೀತಾ ಇದೆ ಅಂತೇಳಿ ಇವತ್ತು ಕೋಗಿಲೆ ಲೇಔಟ್ ಅನ್ನೋ ಜ್ವಲಂತ ಉದಾಹರಣೆ ಇದೆ. ಅಕ್ರಮವಾಗಿ ಯಾವುದೇ ಆಧಾರ್ ಕಾರ್ಡ್ ಇಲ್ಲದೆ ಕೇರಳದ ಒಬ್ಬ ಮಂತ್ರಿ, ಒಬ್ಬ ಸಂಸದ ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅಲ್ಲಿ ಒಬ್ಬ ಮುಸ್ಲಿಮರ ಓಲೈಕೆಗೆ ಅವ್ರ ಮಾತಿಗಾಗಿ ಇವತ್ತು ಆ ವೇಣುಗೋಪಾಲ್ ಯಾರವರು ಇವತ್ತು ಸ್ವಂತ ಅವರ ಮಾತಿಗಾಗಿ ಇವತ್ತು ಸರ್ಕಾರದ ಜಮೀನನ್ನ ಸೈಟ್ ಅನ್ನ ನಮ್ಮ ಟ್ಯಾಕ್ಸ್ ಹಣವನ್ನ ಇವತ್ತು ಆ ಅಕ್ರಮ ನುಸುಳುಕೋರರಿಗೆ ಅಕ್ರಮವಾಗಿ ಅಲ್ಲಿ ಮನೆ ಮೋಹನ್ ಗೌಡ್ರೆ ಬಹಳ ಗಂಭೀರವಾದ ಆರೋಪ. ನೋಡಿ, ನಿಮ್ಮ ಹತ್ರ ದಾಖಲೆಯಿಂದ ಇರೋರೆಲ್ಲ ಅಕ್ರಮದವರು ಹೆಂಗ್ ಹೇಳ್ತೀರಿ? ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಇಟ್ಬಿಟ್ಟು ಮಾತಾಡ್ರಿ. ಅಲ್ಲಿ ಕನ್ನಡಿಗರೇ ಇರ್ಬೋದು, ಕೋಗಿಲು ಬಡಾವಣೆ ನನ್ನ ಆರೋಪ ಏನಂತ ಹೇಳಿದ್ರೆ ಅವರು ಇವತ್ತು ಏನು 2023ರಲ್ಲಿ ಯಾವುದೇ ಸೈಟ್ ಇಲ್ಲದೆ ಇರುವಂತದ್ದು ಕಳೆದ 2 ವರ್ಷದಲ್ಲಿ ಇವತ್ತು ಯಾವ ಆಧಾರದ ಮೇಲೆ ಅವರಿಗೆ ಅಲ್ಲಿ ಐಡಿ ಕಾರ್ಡ್ ಬಂತು? ಸರ್ಕಾರಿ ಜಮೀನಲ್ಲಿ ಐಡಿ ಕಾರ್ಡ್ ಕೊಟ್ಟವರು ಯಾರು? ಹಾಗಾಗಿ ಯಾವ ಆಧಾರದ ಮೇಲೆ ಅವರು ಅಧಿಕೃತ ಯಾವ ಆಧಾರದ ಮೇಲೆ ಹೇಳ್ತಾರೆ? ಹಾಗಾಗಿ ಅವರು ಅಕ್ರಮ ಅಲ್ವಾ? ಅಧಿಕೃತವಾಗಿ ಕರ್ನಾಟಕದವರು ಅಂತ ಯಾರು ಹೇಳ್ತಾರೆ? ಅದ್ರ ವೆರಿಫಿಕೇಶನ್ ಆಗ್ಬೇಕಾಗಿದೆ. ನಾನು ಹೇಳ್ತಾ ಇದ್ದೇನೆ, ಇದನ್ನ ಹೆಲ್ಡ್ ಅಪ್ ಆಗ್ಬೇಕಾಗಿದೆ, ಇದನ್ನ ನ್ಯಾಯಾಂಗ ತನಿಖೆ ಆಗ್ಬೇಕಾಗಿದೆ. ಎಲ್ಲಿವರೆಗೆ ಅಲ್ಲಿ ಪೂರ್ಣ ರೀತಿ ಅವ್ರು ಯಾರು ಐಡಿಯಾ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರ ಪೂರ್ಣ ಪ್ರಕ್ರಿಯೆ ನ್ಯಾಯಾಂಗ ಪ್ರಕ್ರಿಯೆ ಮೂಲಕ ಆಗದೆ ಅವರಿಗೆ ಸೈಟ್ ಅಲರ್ಟ್ ಆಗಬಾರ್ದು. ಯಾಕಂತಂದ್ರೆ ಇವತ್ತು ಸರ್ಕಾರದ 15 ಲಕ್ಷ ರೂಪಾಯಿಗಳ ಜಮೀನು ಸೈಟ್ ಅನ್ನ ಇವತ್ತು ಬಡವರ ಸೈಟ್ ಅನ್ನ ಒಂದು ನಿಮಿಷ ಮಾತಾಡಬೇಡಿ, ಬಡವರ ಸೈಟ್ ಅನ್ನ ಯಾರಿಗೆ ಮತದಾನ ಕೊಡುವ ಸ್ವಂತ ಜಮೀನಿಂದ ಕೊಡ್ಲಿ. ಡಿ ಕೆ ಶಿವಕುಮಾರ್ ಅವರು ಅವರ ಸ್ವಂತ ಆಸ್ತಿಯಿಂದ ಸರ್ಕಾರದ ಅಲಾಟ್ ಆಗಬಾರ್ದು. ಆ ಒಂದು ಸೈಟ್ ಸಿಗಬೇಕು.